ನಮಸ್ತೆ, ವೆಲ್ಕಮ್ ಟು ಮ್ಯಾಂಗೋ ಸೀರೀಸ್ ಡೇ 6. ಇವತ್ತು ಪುದೀನ ಇನ್ಸ್ಟೆಂಟ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಪುದೀನ ಹಾಗೂ ಕರಿಬೇವನ್ನ ನಾವು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಂಡಿದ್ದೀವಿ. ಜೀರಿಗೆ, ಸಾಸಿವೆ, ಮೆಂತ್ಯ ಹಾಗೂ ಚಿಲ್ಲಿ ಪೌಡರು, ಅವು ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಮಾವಿನಕಾಯಿ, ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಶುರು ಮಾಡೋಣ. ಮೊದಲೇದಾಗಿ ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಮೆಂತ್ಯನ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ ಕೂಡ ಚಟ್ಪಟ ಅಂತ ಆಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ನಾವು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ. ಈಗ ಜೀರಿಗೆನೂ ಅಷ್ಟೇ, ಅದನ್ನು ಕೂಡ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ರೋಸ್ಟ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ. ಈಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಪುದೀನ ಹಾಗೂ ಕರಿಬೇವು, ಅದನ್ನು ಕೂಡ ಇದರೊಳಗಡೆ ಹಾಕಿ ನೀಟಾಗಿ ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ, ಈ ರೀತಿ ಪೌಡ್ರ್ ಥರ ಮಾಡ್ಕೊಳ್ಳಿ. ಸೊ ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಹಾಕೋದ್ರೆ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಈಗ ಸಾಸಿವೆ ಹಾಗೂ ಹಿಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಆದಮೇಲೆ ನಾವು ಅರಿಶಿನ ಕೂಡ ಒಂದು ಸ್ವಲ್ಪ ಪಿಂಚ್ ಅರಿಶಿನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅದನ್ನು ಕೂಡ ಎಣ್ಣೆ ಒಳಗಡೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ನಾನು ಏನು ಚಿಲ್ಲಿ ಪೌಡರ್ ತೋರಿಸ್ನೋ ಆ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಅದು ಕೂಡ ನೀಟಾಗಿ ಆ ಎಣ್ಣೆ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಿಕ್ಸಿ ಜಾರಲ್ಲಿ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ನಿಮಿಷ ಮಿಕ್ಸ್ ಮಾಡಾದಮೇಲೆ ಮಾವಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾವಿನಕಾಯಿ ನಾವಿಲ್ಲಿ ಎಷ್ಟು ಮಸಾಲೆ ಹಿಡಿದಷ್ಟು ಮಾವಿನಕಾಯಿ ಕೂಡ ಅಷ್ಟೇ ನಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೂ ಮಾವಿನಕಾಯಿ ನಾವು ಎಷ್ಟು ಹುರಿದಷ್ಟು ನಮಗಷ್ಟೇ ಪ್ರಿಸರ್ವೇಟಿವ್ ಆಗಿ ಜಾಸ್ತಿ ದಿನ ಬರುತ್ತೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಖಾರನೂ ಕೂಡ ಅಷ್ಟೇ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಈಗ ಮಾವಿನಕಾಯಿ ಎಷ್ಟು ಹುರಿದಷ್ಟು ನಮಗೆ ತುಂಬ ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಯೂಶಲಿ ಅಂಗಡಿಗಳಲ್ಲೆಲ್ಲ ವಿನಿಗರ್ ಅಥವಾ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಅದನ್ನು ಮನೆಯಲ್ಲೇ ಮಾಡೋ ಉಪ್ಪಿನಕಾಯಿ ಆದರೆ ಆದಷ್ಟು ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಆಗ ನಿಮಗೆ ಜಾಸ್ತಿ ದಿನ ಈ ಉಪ್ಪಿನಕಾಯಿನ ಉಪಯೋಗಿಸ್ಬೋದು. ಸೊ ಒಂದು ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಗಾಜಿನ ಕಂಟೈನರ್ ಒಳಗಡೆ ಹಾಕಿ ರೆಫ್ರಿಜರೇಟ್ ಮಾಡ್ಬೋದು, ಅಥವಾ ನೀವು ಬೇಕಾದ್ರೆ ಹಾಗೆ ಹೊರಗಡೆನೇ ಇಟ್ಟಷ್ಟು ಒಂದು 2-3 ದಿವಸ ಅಷ್ಟೊತ್ತಿಗೆ ಮಾವಿನಕಾಯಿ ನೀಟಾಗಿ ಮಾಗಿ ಆ ರಸ ಬಿಟ್ಟಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಇನ್ ಮ್ಯಾಂಗೋ ಸೀರೀಸ್ ಡೇ 7.